ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ನನ್ನ ಬರ್ಡೇ ಇನ್ನೂ 1 ಮಂತ್ ಇದೆ. ಆವಾಗಲೇ ಗಿಫ್ಟ್ ಕೊಟ್ಬಿಟ್ಟಿದ್ದಾರೆ ನನಗೆ ನನ್ನ ಕಸಿನು. ಗಿಫ್ಟ್ ರಾಪಿಂಗ್ ಎಲ್ಲ ಮಾಡಿಸ್ಕೊ ಬಂದಿದ್ರು. ನಾನು ಗೆಸ್ ಕೂಡ ಮಾಡಿರಲಿಲ್ಲ ಇದು ಮಿಕ್ಸಿ ತಂದಿರ್ತಾರೆ ಅಂತ. ಆ್ಯಕ್ಚುಲಿ ನಾನು ಕೇಳಿದೆ ಯಾಕೆ ಮಿಕ್ಸಿನೇ ತೊಗೊಬಂದಿದ್ದೀರಾ ಅಂತ. ಯಾಕಂದರೆ ಮಿಕ್ಸಿ ಹಾಳಾಗಿಬಿಟ್ಟಿತ್ತು. ಇನ್ನು ನನ್ನ ಮನೇಲೇ ಇರೋದ್ರಿಂದ ಜಾಸ್ತಿ ಕುಕಿಂಗ್ ನಾನೇ ಮಾಡ್ತಿದ್ದೆ. ಕುಕಿಂಗ್ ವೀಡಿಯೋಸ್ ಎಲ್ಲ ಮಾಡ್ತಿರೋದ್ರಿಂದ ಮಿಕ್ಸಿ ಯೂಸ್ ಆಗುತ್ತೆ ಅಂತ ತಂದುಕೊಟ್ಟೆ ಅಂತ ಅಂದರು. ಸೊ ಥ್ಯಾಂಕ್ ಯು. ಇವಾಗ ತೊಗರಿಕಾಳು ಸೀಸನ್ ಆಗಿರೋದ್ರಿಂದ ಮನೇಲಿ ತುಂಬಾ ತೊಗರಿಕಾಳು ಊರಿಂದ ಎಲ್ಲ ತಂದುಕೊಟ್ಟಿರೋದು ತುಂಬ ಹಂಗೆ ಇತ್ತು. ಸೊ ಯಾವಾಗಲೂ ಸಾಂಬಾರು ಮಾಡೋ ಬದಲು ಇವತ್ತು ಪಲಾವ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಪಲಾವ್ನ ತುಂಬ ಡಿಫ್ರೆಂಟಾಗಿ ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ನಾನು ಸಿಂಪಲಾಗಿ ಈ ಥರ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ನಂಗೆ ಬೇಕಾಗಿರೋ ತರಕಾರಿಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ತೊಗರಿ ಕಾಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನ್ನು ಒಗ್ಗರಣೆಗೆ ಟೊಮೆಟೊ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಗ್ರೈಂಡ್ ಮಾಡೋಕ್ಕೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸೋಂಪು ಮತ್ತು ಚಕ್ಕೆ ಲವಂಗನ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಒಗ್ಗರಣೆಗೆ ಓಲ್ ಸ್ಪೈಸಸ್ಸು, ಕಸ್ತೂರಿ ಮೇಥಿನ ಹಾಕೊಂಡು ಫ್ರೈ ಮಾಡಿಕೊಂಡು ತರಕಾರಿ ಮತ್ತು ರುಬ್ಬಿರೋ ಪೇಸ್ಟ್ನ ಹಾಕೊಂಡು ಸ್ವಲ್ಪ ಮೊಸರನ್ನ ಹಾಕೋತಾ ಇದ್ದೀನಿ. ತರಕಾರಿನ ಸ್ವಲ್ಪ ಸಾಫ್ಟ್ ಆಗಿ ಬಿಟ್ಟಿದ್ದೀನಿ. ಇನ್ನು ಮಧ್ಯಾಹ್ನ ಹಾಲು ಪೌಡರ್ನ ಯೂಸ್ ಮಾಡಿಕೊಂಡು ಪೇಡ ಮಾಡ್ಕೊಂಡಿದ್ದೆ. ಅದನ್ನು ಹಾರಕ್ಕಿಟ್ಟಿದ್ದೆ. ಅದನ್ನು ಬಾಕ್ಸ್ ಹಾಕಿ ಎತ್ತಿಟ್ಕೊತಾ ಇದ್ದೀನಿ. ಯಾವ ಥರ ಪೇಡ ಮಾಡೋದು ಅಂತ ವಿಡಿಯೋ ಮಾಡಿ ಹಾಕಿದ್ದೀನಿ. ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಅಂಗನವಾಡಿಲಿ ಸ್ಕೂಲಲ್ಲಿ ಹಾಲು ಪೌಡರ್ನ ಕೊಡ್ತಾರೆ. ಅದನ್ನು ಯೂಸ್ ಮಾಡ್ಕೊಂಡು ಮಾಡಿದ್ದೀನಿ. ಕೆಲವೊಬ್ಬರಿಗೆ ಅದರಿಂದ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ವೇಸ್ಟ್ ಮಾಡಿಬಿಡ್ತಾರೆ, ಹಸುಗಳಿಗೆ ಹಾಕ್ಬಿಡ್ತಾರೆ. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿ ಬರುತ್ತೆ. ಇನ್ನು ನಾನು ತರಕಾರಿ ಎಲ್ಲ ಬೆಂದಮೇಲೆ ಅದಕ್ಕೆ ಅಕ್ಕಿ ನೀರು ಸಮ ಪ್ರಮಾಣದಲ್ಲಿ ಹಾಕೊಂಡು ಪಲಾವ್ನ ರೆಡಿ ಮಾಡ್ಕೊಂಡಿದ್ದೆ. ತುಂಬಾ ರುಚಿಯಾಗಿ ಬಂದಿತ್ತು. ನಾನು ಈ ಥರ ಮಾಡ್ತೀನಿ ಪಲಾವ್ ಮಾಡಿದ್ರೆ ಮನೇಲಿ. ನೈಟ್ ಊಟಕ್ಕೆ ಅಂತಲೇ ಈ ಪಲಾವ್ನ ರೆಡಿ ಮಾಡ್ಕೊಂಡಿದ್ದೆ. ನನ್ನ ತಂಗಿ ಅನ್ನ ಸಾಂಬಾರು ತಿಂದು ಬೇಜಾರಾಗಿದೆ, ಏನಾದರೂ ಪಲಾವ್ ಏನಾದರೂ ಮಾಡಿಬಿಡು ಅಂತ ಹೇಳಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಬಾಯ್ ಬಾಯ್.